ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾರೆ. ನನಗೆ ಜಲ್ದಿ ಹೋಗ್ಬೇಕು ಅಂತಕ್ಕಂಥದ್ದಕ್ಕೆ ದೇವೇಗೌಡರು ಕಾರ್ಯಕ್ರಮಕ್ಕೆ ಆತ ಇರೋದ್ರಿಂದ ಕೂಡಲೇ ಹೋಗ್ಬಿಡ್ತೀನಿ ನಾನು. ಸೊ ನನಗೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತಕ್ಕಂಥದ್ದು ಅವನೇ ಸಾಬೀತು ಮಾಡ್ಬೇಕೀಗ. ಈಗ ನಾನು ಕರ್ನಾಟಕದಲ್ಲಿ ಪ್ರಥಮವಾಗಿ ದೇವೇಗೌಡರ ಕುಟುಂಬದ ಪರ ಅಂದರೆ ರೇವಣ್ಣವ್ರ ಪರ ನಾವು ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರನ್ನ ಬಂಧನ ಮಾಡಿರೋದು ತಪ್ಪು ಅಂತಕ್ಕಂಥದ್ದನ್ನು ನಾವು ಇದನ್ನು ಹೇಳ್ತೀವಿ. ಡಿಸ್ಟ್ರಿಕ್ನಲ್ಲಿ ನಾನೇ ಕರೆದು ನಾವು ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ ಮಾಡ್ತೀವಿ. ಅದಾದಮೇಲೆ ಈಗ ಈ ಥರ ಹೇಳ್ತಕ್ಕಂಥದ್ದು ಬಹುಶಃ ನನಗೆ ಅನ್ನಿಸ್ತದೆ ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳನ್ನು ಯಾವನೂ ಮಾಡಬಾರ್ದು. ಯಾರದೇ ಆಗಿರಲಿ, ಯಾರ್ದೋ ಜೀವನದಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಬಹುಶಃ ನನ್ನ ಮೇಲೆ ಹೇಳ್ತಕ್ಕಂಥದ್ದು ನೋಡಿದರೆ ನಾನು ಆ ಕುಟುಂಬದ ಹತ್ರ ಆಗಿದ್ದೀನಿ. ಅವನು ಬೇರೆ ಥರ ಬಚಾವಾಗಕ್ಕೆ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ನನಗೆ ಸಂಶಯ ಇದೆ. ನನಗೆ ಅದಕ್ಕಿಂತ ಮುಂಚೆನೇ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಹೊರದಾಡಿತ್ತು, ಎಲ್ರಿಗೂ ಬಂದಿತ್ತು. ಅಷ್ಟೊತ್ತಿಗೆ ನನಗೆ ಅವ್ನು ಹೇಳಿ ನಾನು ದೇವೇಗೌಡರು ಬರೋ ಹೊತ್ತಿಗೆ ಅಷ್ಟೊತ್ತಿಗೆ ಇದು ಹಂಚಿಕೆ ಆಗಿ ಮೊಬೈಲಲ್ಲೂ ಕೂಡ ಹರಿದಾಡಿತ್ತು. ಆದಂತ ಬಂದಿದೆ ಅಂತ ಅವನೇ ಹೇಳ್ತಾವನೆ. ನನಗೆ ಗೊತ್ತಿಲ್ಲ. ಇಲ್ಲ ನನಗೆ ಅದೇನು ಅಂತ ನನ್ನ ವಿಚಾರನೇ ಗೊತ್ತಿಲ್ಲ. 100% ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನನ್ನ ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು, ಅವ್ನು ನನ್ನನ್ನೇ ಬಂದು ಅಲ್ಲಿ ನಾನು ಆ ಚೌಲ್ಟಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ಒಂದು ಇದಕ್ಕೆ ಕಂಪ್ಲೇಂಟ್ ದೂರೂ ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಹಾಕ್ತೀನಿ. ಈಗ ಯಾತಕ್ಕೆ ತರ್ತಾ ಇದ್ದಾರೆ ಅಂದರೆ, ಈಗ ದೇವೇಗೌಡರು ಈ ಷಡ್ಯಂತ್ರ ನೋಡಿದರೆ JDS ಪಕ್ಷನ ಮುಳುಗಿಸ್ಬೇಕು ಅಂತಕ್ಕಂಥದ್ದು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಬಹುಶಃ ಆ ಥರ ತಿಳ್ಕೊಂಡಿದ್ರೆ ಅವರ ಮೂರ್ಖತನ ಅದು. ನಾವು ಬೇರೆ ಥರ ಹೇಡಿಗಳು ಹಿಂಗೆ ಈ ಥರ ಮಾಡ್ತಕ್ಕಂಥಲ್ಲ. ತಂದಾಕೋದು, ಕುಟುಂಬದಲ್ಲಿ ತಂದಾಕೋದು, ದೇವೇಗೌಡರು ಮನೆಗೆ ಇದು ತಂದಾಕೋದು, ಆ ರೀತಿ ಮಾಡ್ತಕ್ಕಂಥದ್ದನ್ನು ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಟ್ ಯಾರು ಏನು ಅಂತಕ್ಕಂಥದ್ದನ್ನು ಈಗ ಅವನ ಹೆಸರು ಪೋಸ್ಟಲ್ಲಿ ಹಾಕ್ಕೊಂಡವ್ರೆ ಅಂತಕ್ಕಂಥದ್ದು ಪಬ್ಲಿಕ್ ಟಿವಿನಲ್ಲೇ ಫಸ್ಟು ಯಾರೋ ಬಂತು ಅಂತೇಳಿ ನನಗೆ ಫೋನ್ ಮಾಡಿದರು. ತದನಂತರ ನಾನು ಮೈಸೂರಲ್ಲಿ ಮನೇಲಿ ಮಲಗಿದ್ದೆ. ನಾನೇ ರಿಕ್ವೆಸ್ಟ್ ಮಾಡಿ ಇವತ್ತು ಕೂಡಲೇ ಅದನ್ನು ಇದು ಕ್ಲಿಯರ್ ಮಾಡಬೇಕು ಅಂತೇಳಿ ಪತ್ರಕರ್ನ ಎಲ್ಲರೂ ಹೇಳ್ತಾರೆ. ನಾನು ನೋಡೇ ಇಲ್ಲ. ನನಗೆ ಗೊತ್ತು, ನಾನು ನೋಡೇ ಇಲ್ಲ ಅವನ್ನ. ಮಾತೇ ಇಲ್ಲ. ನನ್ನ ಕ್ಷೇತ್ರದ ಜನ ಜೊತೆ ಮಾತಾಡಿರ್ಬೋದು. ಈ ಥರದವ್ರು ಯಾರು ಬಂದು ಯಾರು ಮಾತಾಡೋರು ನನಗೆ ಗೊತ್ತಿಲ್ಲ. ಇಲ್ಲ, ನನಗೆ ಗೊತ್ತೇ ಇಲ್ಲ. ಅವನು ಪರಿಚಯನೇ ಇಲ್ಲ ನನಗೆ. ನೋಡಿ, ಇಲ್ಲಿ ರಾಜಕೀಯ ಕೂತೀವಿ ಜಿಲ್ಲೆಯಲ್ಲಿ. ಕಳೆದ ಬಾರಿ ನಾನು ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೆ. ನಾನು ನಿಂತ ಸಂದರ್ಭದಲ್ಲಿ ನನ್ನ ಸೋಲಿಗೆ ಕಾರಣ BJP ಅವರೇ ಆಗಿದ್ದರು. ಈಗ ನಾನು ಪತ್ರಿಕೆಗಳಲ್ಲಿ ನೋಡಿದಾಗ ನವೀನ್ ಗೌಡ ಅಂತಕ್ಕಂಥದ್ದು ಪ್ರೀತಮ್ ಗೌಡನ ಪಟ್ಟ ಶಿಷ್ಯ. ಅವನೇ ನೋಡೋವನೇ ಬಂದವನೇ ಅಂತ ಹೇಳಿದರೆ, ನನಗೆ ಗೊತ್ತಿರೋಂಗೆ ನವೀನ್ ಗೌಡ ನನ್ನ ಹತ್ರ ಮೀಟು ಮಾಡಿಲ್ಲ, ಬಂದೇ ಇಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ. ಈಗ ಇದನ್ನು ನೋಡಿದಾಗ ಏನಾಗ್ತದೆ ಅಂದರೆ, SITನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಮೇಲೆ SIT ಅವರು ಪ್ರಾಮಾಣಿಕವಾಗಿ ಇಲ್ಲಿವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಮಾಡಬಾರ್ದು? ಇಡೀ ಯಾರನ್ನು ಹಿಡಿಯೋಕ್ಕಾಗ್ತದೆ? ಅವ್ರು ಹಿಡಿಯೋಕ್ಕಾಗಲ್ವಾ? ಕೂಡಲೇ ಅವರನ್ನು ಬಂಧಿಸಿ ಹಿಡಿದ್ರೆ ನವೀನ್ ಗೌಡ ನನಗೆ ಭೇಟಿ ಆಗಿದ್ದ, ನನಗೆ ಕೊಟ್ಟಿದ್ದಾನೆ ಗೊತ್ತಾಗ್ತದೆ. ಹೇಳ್ಬೇಕಲ್ಲ ಅವರು. ಅಲ್ಲಿಗೀಗ ಇಡೀ ಪ್ರಕರಣಕ್ಕೆ ಅವನೇ ರೂವಾರಿ ಅಂತ ಅಂದ್ರೆ ಹಂಚೋದಕ್ಕೆ ನನಗೆ ತಂದು ಕೊಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅಂದ್ರೆ ಅವ್ನು ಒಪ್ಕೊಂಡಂಗಾಯ್ತಲ್ಲ. ಅವನು ಈಗ ಅಲ್ಲ, ಅದೇನಾರು ಬರ್ಲಿರಿ, ಅವನ್ನ ಮೊದಲನೇದಾಗಿ ಅವ್ನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ, ನನಗೆ ಕೊಟ್ಟಿಲ್ಲ ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆಂಡ್ರೈವ್ ಹಂಚಿದ್ದೀನಿ ಅಂತ ಒಪ್ಕೊಂಡಂಗಾಯ್ತು ತಾನೆ. SIT ಅಲ್ಲಿ ಕೂಡಲೇ ಬಂಧಿಸ್ಬೇಕಲ್ಲ. ಅಲ್ಲ, ದೂರಿದೆ, ಆರೋಪಿ ಆಗಿದ್ದಾನೆ, ಅಬ್ಸ್ಕ್ಯಾಂಡಿಂಗಿದ್ದಾನೆ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ, ಇವನು ಹಿಡಿಯೋಕ್ಕಾಗಲ್ವಾ? ಯಾಕೆ ಹಿಡಿಬಾರ್ದು? ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ, ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ದ್ವೇಷದ ರಾಜಕಾರಣ ನಡೀತಾ ಇದೆ. ಅದು